ಹೀಗಾಗಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಕರ್ನಾಟಕ ಭೂಮಾಪನ ಇಲಾಖೆಯಲ್ಲಿ ಖಾಲಿ ಇರುವಂಥ ಈ ಒಂದು ಲ್ಯಾಂಡ್ ಸರ್ವೇರ್ ಅಥವಾ ಈ ಭೂಮಾಪಕರ ಹುದ್ದೆಗಳಿಗೆ ಅತಿ ಹೆಚ್ಚಾಗಿ ಒಂದು ಬೇಡಿಕೆ ಮತ್ತು ಅತಿ ಹೆಚ್ಚು ಕಾತುರದಿಂದ ಕಾಯುತ್ತಿರುವ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಸಿಹಿ ಸುದ್ದಿನೂ ಅನ್ಬೋದು ಮತ್ತು ಒಂದಿಷ್ಟು ಬ್ಯಾಡ್ ನ್ಯೂಸ್ ಅಂತಲೂ ಅನ್ಬೋದು. ಯಾಕೆಂದರೆ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಅನ್ನೋಕ್ಕಿಂತ 2024 ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮನ್ನು ಕರೆದಿದ್ರು. ಸೊ ಆ ಒಂದು ಟೈಮಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಗೊತ್ತು ನಿಮಗೆ. ಈ ಒಂದು ಸೆಕೆಂಡ್ ಪಿ ಯು ಸಿಯಲ್ಲಿ ಮಿನಿಮಮ್ 60% ಈ ಒಂದು ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟ್ಸಲ್ಲಿ ಒಂದು ಅಂಕಗಳನ್ನು ಪಡೆದೇ ಇದ್ದಲ್ಲಿ ಮತ್ತು ಇಂಜಿನಿಯರಿಂಗು, ಡಿಪ್ಲೊಮಾ ಈ ಒಂದು ಎಲ್ಲ ಒಂದು ಇಕ್ವಿವೆಲೆಂಟ್ ಒಂದು ಕ್ವಾಲಿಫಿಕೇಷನ್ ಏನದವ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಅರ್ಜಿಯನ್ನು ಹಾಕ್ಬೋದಿತ್ತು. ಆದರೆ ಈ ಒಂದು ಬಾರಿ ಈ ಒಂದು ಕರ್ನಾಟಕ ಭೂಮಾಪಕ ಈ ಒಂದು ಹುದ್ದೆಗೆ ಯಾರ್ಯಾರು ಈ ಒಂದು ಅರ್ಜಿಯನ್ನು ಹಾಕ್ಬೋದು, ಇದರ ಒಂದು ವಿದ್ಯಾರ್ಹತೆ ಏನು, ಈ ಒಂದು ಪರೀಕ್ಷೆ ಹೇಗಿರುತ್ತೆ, ಇಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟದಾವ, ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಲೆಟ್ಸ್ ಸಿ ಫ್ರೆಂಡ್ಸ್. ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಈಗ ಆಲ್ರೆಡಿ ಒಂದು ಲಾಸ್ಟ್ 1 to 2 ವೀಕ್ಸಲ್ಲೇ ಈಗ ಆಲ್ರೆಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ನೋಡಿರ್ಬೋದು. ಏನಪ್ಪ, ಈ ಒಂದು BE ಆದವರಿಗೆ ಮಾತ್ರ ಈ ಒಂದು ಈ ಲ್ಯಾಂಡ್ ಸರ್ವೇರನ್ನು ಅಪ್ಲೈ ಮಾಡ್ಬೋದು. ಸೆಕೆಂಡ್ PUC ಪಾಸ್ ಆದಂಥ ಅಥವಾ ಒಂದು 60%ಗಿಂತ ಹೆಚ್ಚು ಪಡೆದ ಅಂಕಗಳ ಒಂದು ಅಭ್ಯರ್ಥಿಗಳಿಗೆ ಅರ್ಹತೆ ಇಲ್ಲ ಅಂತ ಕೆಲವೊಂದಿಷ್ಟು ನೀವು ಮಾಹಿತಿಯನ್ನು ನೋಡಿರ್ಬೋದು. ಬಟ್ ಈ ಒಂದು ಅಧಿಸೂಚನೆಯಲ್ಲಿ ಅಥವಾ ಈ ಒಂದು ಕರ್ನಾಟಕ ರಾಜ್ಯದ ಅಥವಾ ಈ ಒಂದು ಕರ್ನಾಟಕ ಸರ್ಕಾರದ ಗೆಜೆಟ್ನಲ್ಲಿ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ. ಇಂದು 30 ಜೂನ್ 2026 ಈ ಒಂದು ವಿವಿಧ ಹುದ್ದೆಗಳಿಗೆ ಈ ಕೆಲವೊಂದಿಷ್ಟು C&R ರೂಲ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಅವುಗಳ ನೇಮಕಾತಿ ವಿಧಾನ ಹೆಂಗಿರಬೇಕು, ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು, ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಹುದ್ದೆಗಳದಾವ. ಅದರಲ್ಲಿ ಮೇನ್ಲಿ ಈ ಲ್ಯಾಂಡ್ ಸರ್ವೇಯರ್, ಉಳ್ಕಿದ್ದೆಲ್ಲವ ಏನಿರ್ತಾವಪ್ಪ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಇರ್ತಾವ ಅಥವಾ ಇನ್ನಿತರೆ ಆದಂಥ ಒಂದು ಪ್ರಮೋಷನ್ ಇರ್ತಾವ. ಬಟ್ ನಮಗಿಲ್ಲಿ ಮೇನ್ ಉದ್ದೇಶ ಏನು, ಜಸ್ಟ್ ಇದು ಯಾವುದು ಸೀರಿಯಲ್ ನಂಬರ್ 7 ನೋಡಿ. ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರು ಹುದ್ದೆಗಳು ಎಷ್ಟದವ 4020. ವೇತನ ಶ್ರೇಣಿಯನ್ನು 31,755 to 76,100. ಬೇಸಿಕ್ ಪೇ ಇಷ್ಟು ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಏನಾಯಿತು, ಇದು ಹುದ್ದೆಗಳ ವಿವರ ಆಯಿತು. ಬಟ್ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಇದರಲ್ಲಿ ಒಂದು ಭೂಮಾಪನ ಇಲಾಖೆಯಲ್ಲಿ ತುಂಬ ಒಂದು ಹುದ್ದೆಗಳು ಬರ್ತಾವೆ. ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ಶೀಘ್ರ ಲಿಪಿಗಾರರು, ಸೊ ಈ ಒಂದು ಎಲ್ಲ ಹುದ್ದೆಗಳು ಬರ್ತಾವೆ. ಬಟ್ ಇದರಲ್ಲಿ ಈ ಒಂದು ಭೂಮಾಪನ ಮಾಪಕರಿಗೆ ಭೂಮಾಪನ ಪರ್ಯವೇಕ್ಷಕರಾಯ್ತಾ. ಸೊ ನೆಕ್ಸ್ಟ್ ಭೂಮಾಪಕರು. ಸೊ ಈ ಒಂದು ಭೂಮಾಪಕರಿಗೆ ವಿದ್ಯಾರ್ಹತೆ ಏನಿರಬೇಕು, ಲೆಟ್ಸ್ ಹಿಯರ್. ಇದು ಭೂಮಾಪಕರು ಇಷ್ಟಂತರೂ ವೇತನ ಶ್ರೇಣಿ ಅದ, ಇಷ್ಟು ವೇಕೆನ್ಸಿಗಳದಾವ. ಸೊ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ನಿಯಮಗಳು 2021 ಪ್ರಕಾರ 100% ನೇರ ನೇಮಕಾತಿ ಮೂಲಕ ಭರ್ತಿ ಮಾಡತಕ್ಕದ್ದು. ಇದೊಂದು ಕ್ಲಿಯರ್ ಆಯಿತು. ಬಟ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ವಿದ್ಯಾರ್ಹತೆ ಏನು, 1ನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನು, ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಅಂದರೆ BE ನೋಡಿ, BE ಆರ್ BTechನಲ್ಲಿ ಯಾವುದೇ ಪದವಿ ಹೊಂದಿರಬೇಕು ಅಥವಾ ಹೊಂದಿರತಕ್ಕದ್ದು ಅಥವಾ AMIE ಅಂತ ಬರುತ್ತೆ. ಇದನ್ನು ಕೂಡ ನೀವು ಪಡೆದಿರ್ಬೋದು.
ಇದನ್ನು ಪಡೆದಿದ್ದಲ್ಲಿ ನೀವು ಅರ್ಹರು. ಇದರಲ್ಲಿ ಮೆಕ್ಯಾನಿಕಲ್ ಆಗಲಿ, ಸಿವಿಲ್ ಆಗಲಿ, ಆಟೋಮೊಬೈಲು, ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸ್, ವಾಟ್ ಎವರ್ ಇಟ್ ಮೇ ಬಿ, ಜಸ್ಟ್ ನಿಮ್ಮದು BTech AMI ಆಗಿರಬೇಕು. ಇಲ್ಲ ಅಂದ್ರೆ ಮತ್ತೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೊಂದೇನು ಆಪ್ಷನ್, ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ನೋಡಿ ಗಣಿತ, ಮ್ಯಾಥ್ಸ್ ಆಯಿತು, ಫಿಸಿಕ್ಸ್ ಆಯಿತು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ಸು, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು, ಆಮೇಲೆ BSc ಅಗ್ರಿಕಲ್ಚರು, ಈ ಒಂದು ಪದವಿಗಳನ್ನು ನೀವು ಪಡೆದಿರಬೇಕು. ಇದೊಂದು. ಇಲ್ಲ ಇದನ್ನು ಮಾಡಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಏನು, ಇನ್ನೊಂದು AICTI, ನೋಡಿ AICTE ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ, ನೋಡಿ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾವನ್ನು ಮಾಡಿರತಕ್ಕದ್ದು, ಇಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಾದ ಮೇಲೆ ಇಷ್ಟೊಂದಾಯಿತಾ, ಮತ್ತು ಸರ್ ನಾವು PUCದವ್ರು ಏನು ಮಾಡಬೇಕು? ಸೊ ಆ್ಯಸ್ ಪರ್ ದ ಗೆಜೆಟ್ ಇದರಲ್ಲಿ ಏನು ಹೇಳಿದ್ದಾರೆ, ಈ ಒಂದು ಗ್ರ್ಯಾಜುಯೇಷನ್ ಬೇಸ್ಡ್ ಅಥವಾ ಮಿನಿಮಮ್ ಡಿಪ್ಲೊಮಾ ಆದರೂ ನಿಮ್ಮದು ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕಾಯಂ ಪೂರ್ವಾವಧಿ, ನೋಡಿ ನೇಮಕಾತಿಯ ನಂತರ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, PP ಡಿಕ್ಲರೇಷನ್ ಆಗಬೇಕು. ನೆಕ್ಸ್ಟ್ ಕಡ್ಡಾಯ ತರಬೇತಿ ಇರ್ತದೆ. ಈ ಒಂದು ತರಬೇತಿಯಲ್ಲಿ ಈ ಒಂದು ವೃತ್ತಿ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕು. ಓಕೆ, ಈ ಒಂದು ತರಬೇತಿಯಲ್ಲಿ ಮಿನಿಮಮ್ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35% ಮತ್ತು ಪ್ರಾಯೋಗಿಕ, ನೋಡಿ ಇದು ಈ ಒಂದು ಪರೀಕ್ಷೆಯಲ್ಲಿ 40%, ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಇಂಥ ಒಂದು ಕಾಯಂ ಅವಧಿಯೊಳಗೆ ಪರೀಕ್ಷೆಗೆ ಹಾಜರಾಗಲು ಮತ್ತು ಇನ್ನೊಂದು ಯಾವುದೇ ಅವಕಾಶವನ್ನು ನೀಡಲಾಗುವುದು. ನೌಕರರು ತರಬೇತಿಯಲ್ಲಿ ಉತ್ತೀರ್ಣರಾಗಲು ವಿಫಲವಾದರೆ ಆ ನೌಕರುಗಳ ಕಾಯಂ ಪೂರ್ವಾವಧಿಯನ್ನು ಯಶಸ್ವಿ ಎಂದು ಘೋಷಿಸಲಾಗುವುದಿಲ್ಲ. ನೀವು ಎಲ್ಲಿ ಮಟ್ಟ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋದಿಲ್ಲ ಅಲ್ಲೇ ಮಟ್ಟ ನೀವು ನಿಮ್ಮದೊಂದು PP ಡಿಕ್ಲೇರ್ ಆಗೋದಿಲ್ಲ, ಮತ್ತು ನೀವು ಯಾವುದೇ ಒಂದು ಪ್ರಮೋಷನ್ ಅಥವಾ ಯಾವುದೇ ಒಂದು ಇನ್ಕ್ರಿಮೆಂಟ್ಗೆ ಅರ್ಹರು ಅಲ್ಲ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು, ಆಯ್ಕೆ ವಿಧಾನ ಹೇಗಿರುತ್ತೆ, ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ. ಈ ಒಂದು ನೇಮಕಾತಿ ಸಮಿತಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಎಲ್ಲ ಪತ್ರಿಕೆಗಳಲ್ಲಿ ಗಳಿಸಿದ ಸರಾಸರಿ ಒಟ್ಟು ಶೇಕಡಾವಾರು ಅಂಕಗಳ ಮೇಲೆ ಈ ಒಂದು ಆಯ್ಕೆಯನ್ನು ಪರಿಗಣಿಸಲಾಗ್ತದೆ. ಅರ್ಥ ಆಯ್ತಾ? ಆಮೇಲೆ ಈ ಒಂದು ಅರ್ಹ ಅಭ್ಯರ್ಥಿಗಳ ಪಟ್ಟಿ, ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಈ ಒಂದು ಅಧೀಕ್ಷಕರು ಮತ್ತು ಭೂಮಾಪನ ಪರ್ಯವೇಕ್ಷಕರು ಮತ್ತು ಭೂಮಾಪಕರಿಗೆ, ಅಂದರೆ ಈ ನಮ್ಮ ಒಂದು ಲ್ಯಾಂಡ್ ಸರ್ವೇರಿಗೆ ನೇಮಕಾತಿ ಸಮಿತಿಯು ಈ ಕೆಳಗಿನ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುತ್ತದೆ. ಯಾವ ರೀತಿ ನಡೆಸ್ತದ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ. 1ನೇ ಪೇಪರ್ ಯಾವುದು, ಸಾಮಾನ್ಯ ಪತ್ರಿಕೆ. 2ನೇ ಪೇಪರ್ ಯಾವುದು, ಸಂವಹನ ಪತ್ರಿಕೆ, ಅಂದರೆ ನಿರ್ದಿಷ್ಟ ಪತ್ರಿಕೆ. ಈ 1ನೇ ಪತ್ರಿಕೆಯಲ್ಲಿ ಏನು ಬರ್ತದೆ, ಈ ಸಾಮಾನ್ಯ ವಿಜ್ಞಾನಗಳು, ಪ್ರಚಲಿತ ಘಟನೆ, ದೈನಂದಿನ ವೀಕ್ಷಣೆ ಮತ್ತು ಪ್ರಾಯೋಗಿಕ ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿರ್ತದೆ. ಅದೇ ರೀತಿ ನೋಡಿ ನಿರ್ದಿಷ್ಟ ಪತ್ರಿಕೆ, ಈ ಪತ್ರಿಕೆಯ ವಿಷಯವನ್ನು ನೇಮಕಾತಿ ಸಮಿತಿಯು ನಿರ್ಧರಿಸುತ್ತದೆ. ಆಯ್ಕೆ ಮಾಡಲಾಗುತ್ತಿರುವ ಕೆಲಸದ ಸ್ವರೂಪ ಮತ್ತು ನೇಮಕಾತಿ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ ಅರ್ಹತಾ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು, ಅರ್ಥ ಆಯ್ತಾ, ಗಮನದಲ್ಲಿಟ್ಟುಕೊಂಡು ಈ ಪತ್ರಿಕೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರಬೇಕು. ಓಕೆ, ಸೊ ಅಂದರೆ ಈ ಪೇಪರ್ 2 ಈ ಸ್ಪೆಸಿಫಿಕ್ ಪೇಪರ್ ಏನಿರುತ್ತಾ, ಇನ್ನೇನು ಒಂದು ನೋಟಿಫಿಕೇಷನ್ ಏನಾಗುತ್ತಾ ಆ ಒಂದು ಟೈಮಲ್ಲಿ ನಿಮಗೆ ಫೈನಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಪೇಪರ್ 2 ಏನಿರುತ್ತಂತ ಆ್ಯಕ್ಯುರೇಟಾಗಿ, ಯಾಕೆಂದರೆ ಇಲ್ಲಿ BE ಎಲ್ಲ ಡಿಪಾರ್ಟ್ಮೆಂಟು, BSc ಎಲ್ಲ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್, ಸೊ ಎಲ್ಲರಿಗೂ ಒಂದು ಕಾಮನ್ ಆಗುವಂಥ ಒಂದು ಪತ್ರಿಕೆಯನ್ನು ಇಡ್ತಾರೆ. ಆ ಒಂದು ಪತ್ರಿಕೆ ಮೇಲೆ ನಿಮ್ಮ ಒಂದು
ಏನಪ್ಪ ಇದು ಆಗುತ್ತೆ ಏನೋ ಸೆಲೆಕ್ಷನ್ ಪ್ರೊಸೆಸ್ಸು. ಅಂತಿಮ ಆಯ್ಕೆ ಪಟ್ಟಿ ಅಂತೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವೇನು ಗಳಿಸ್ತೀರಿ ಅಂಕಗಳ, ಆ ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗ್ತದೆ. ಓಕೆ ನೋಡಿ, ನೇಮಕಾತಿ ಆದೇಶ ಹೊರಡಿಸಿದ ಪರಿಣಾಮವಾಗಿ ಅಭ್ಯರ್ಥಿಯು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದಿದ್ದರೆ ಅವನು ಆಯ್ಕೆಯಾದ ಹುದ್ದೆಯನ್ನು ಹೊಸ ಖಾಲಿ ಹುದ್ದೆ ಎಂದು ಪರಿಗಣಿಸಿ ಮುಂದಿನ ಅಥವಾ ನಂತರದ ನೇಮಕಾತಿಯಲ್ಲಿ ಭರ್ತಿ ಮಾಡಬೇಕು. ಕೆಲವೊಂದಿಷ್ಟು ಈ ಥರ ನಿಯಮ ಅದಾವ. ಸೊ ಇಲ್ಲಿ ಈ ವಿಡಿಯೋ ಮಾಡುವ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಈ ಒಂದು ಪಿ ಯು ಸಿ ಇದ್ದವ್ರು ಏನೋ ಒಂದು ಅಪ್ಲೈ ಮಾಡ್ತಿದ್ದಾರಲ್ಲ, ಸೊ ಈ ಒಂದು ಲಾಭವನ್ನು ಈ ಒಂದು ಸೆಕೆಂಡ್ PU ಅಭ್ಯರ್ಥಿಗಳು ಏನಪ್ಪ ಕಳೆದುಕೊಂಡಿದ್ದಾರಂತ ಇಲ್ಲಿ ಹೇಳಬೇಕಾಗತ್ತೆ. ಯಾಕಂದರೆ ಈ ಒಂದು ಗೆಜೆಟ್ನಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆ್ಯಸ್ ಪರ್ ಗೆಜೆಟ್ ಈ PUC ಅವರು ಅಪ್ಲೈ ಮಾಡಲಿಕ್ಕೆ ಅರ್ಹರು ಇರೋದಿಲ್ಲ. ಓಕೆ, ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೆ ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಏನಾದರೂ ಇನ್ನು ಅಪ್ಕಮಿಂಗ್ ಏನೇ ಅಪ್ಡೇಟ್ ಬಂದ್ರೂ ನಾನು ನಿಮಗೆ ಬೇಗನೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು.